ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಒಂದು ವಿಶೇಷವಾದ ವ್ರತನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಈ ವಿವಾಹ ಭಾಗ್ಯ ಕೂಡ ಬಂದಿಲ್ಲ, ಹಾಗೆ ಸಂತಾನ ಭಾಗ್ಯ ಆಗಿಲ್ಲ ಅಂಥವ್ರಿಗೆ ಈ ವ್ರತ ತುಂಬಾ ಫಲಿತಾಂಶನ ಕೊಡುವಂಥ ವ್ರತ ಆಗಿರುತ್ತೆ. ಈ ವ್ರತನ ಏನಕ್ಕಾಗಿ ಮಾಡಬೇಕು, ಹಾಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ನಾನು ನಿಮ್ಮ ಸಂಗೀತ. ಮೊದಲನೇದಾಗಿ ಈ ವ್ರತನ ತಿರುಪತಿ ತಿಮ್ಮಪ್ಪನಿಗೆ ಮಾಡ್ತಾರೆ, ವೆಂಕಟೇಶ್ವರ ಸ್ವಾಮಿಗೆ. ಹಾಗೆ ಮನೆಯಲ್ಲಿ ನಾವು ಏನಾದರೂ ಕಷ್ಟ ಇದ್ದರೆ, ಹಾಗೆ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಈ ವ್ರತನ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗೆ ಈ ವ್ರತನ ಹೇಗೆ ಮಾಡಬೇಕು, ಇದಕ್ಕೆಲ್ಲ ಏನೇನು ಬೇಕು ಅಂತ ನಾನು ಈ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದರಲ್ಲಿ ದೀಪಗಳನ್ನ ಮಾಡ್ಕೊಬೇಕು. ಅಕ್ಕಿ ಹಿಟ್ಟಿನ ದೀಪ, ಇದಕ್ಕೆ ಅಕ್ಕಿ ಹಿಟ್ಟಿನ ದೀಪನೇ ಹಚ್ಚಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡ್ರೆ ಸಾಕಾಗುತ್ತೆ. ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ನೀರು ಹಾಕ್ಕೊಂಡು, ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೋದು, ಇಲ್ಲ ಬರೀ ನೀರೇ ಹಾಕ್ಕೊಂಡು ಕಲಿಸ್ಕೊಬೋದು. ನೋಡಿ, ಕಲಿಸ್ಕೊಂಡು ಈ ಥರ ದೀಪದ ರೀತಿ ಎರಡು ಉಂಡೆಗಳನ್ನ ಮಾಡಿಕೊಂಡು ದೀಪದ ರೀತಿ ಮಾಡ್ಕೊಬೇಕು. ಮಾಡಿಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಹಚ್ಕೊಬೇಕು. ಅರಿಶಿನ ಕುಂಕುಮ ಹೇಗೆ ನಾವು ದೀಪಗಳಿಗೆ ಹಚ್ತೀವಿ ಹಾಗೆ ಹಚ್ಕೊಬೇಕು. ಹಾಗೆ ದೀಪದ ಹಿಂದೆ ತಿರುಪತಿ ತಿಮ್ಮಪ್ಪನಿಗೆ ಹೇಗೆ ನಾಮ ಹಾಕ್ತೀವಿ ಆ ರೀತಿಯೇ ಅರಿಶಿನದಲ್ಲಿ ನಾಮ ಹಾಕೊಂಡು ಮಧ್ಯ ಕುಂಕುಮದಲ್ಲಿ ಗೆರೆನ ಹೇಳ್ಕೊಬೇಕು. ಈ ವ್ರತನ ನಾವು ದೇವ್ರ ಮನೆಯಲ್ಲಿ ದೇವ್ರ ಮುಂದೆನೇ ಮಾಡುವಂಥದ್ದು. ದೇವ್ರ ಮುಂದೆ ಒಂದು ಮಣೆ ಹಾಕಿ ಅದ್ರ ಮೇಲೆ ಒಂದು ಪದ್ಮದಳದ ರಂಗೋಲಿನ ಹಾಕಬೇಕು. ನಾನು ಹಾಕ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ. ಆ ರೀತಿ ಹಾಕೊಳ್ಳಿ, ಇಲ್ಲ ಅಂದರೆ ನಾರ್ಮಲಾಗಿ ಪದ್ಮದಳದ ರಂಗೋಲಿ ಮೊದಲೇ ಒಂದು ಸಲ ದೀಪಾರಾಧನೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ, ಆ ವಿಡಿಯೋದಲ್ಲೂ ಕೂಡ ಇದೆ. ಆ ರೀತಿನಾದರೂ ಹಾಕೊಬೋದು ಅಥವಾ ಈ ರೀತಿನಾದರೂ ಹಾಕೊಬೋದು. ನಿಮಗೆ ಇಲ್ಲಾಂದರೆ ಸಿಂಪಲಾಗಿ ನಿಮ್ಗೆ ಯಾವ ರಂಗೋಲಿ ಬರುತ್ತೆ ಅದನ್ನೇ ಕೂಡ ಹಾಕೊಬೋದು. ಇದೇ ಹಾಕಬೇಕು ಅಂತ ಏನೂ ಇಲ್ಲ, ಯಾವ ರಂಗೋಲಿ ಬರುತ್ತೆ ಅದನ್ನು ಹಾಕಿ, ಅಂದರೆ ದೇವ್ರ ಮುಂದೆ ಹಾಕುವಂಥದ್ದನ್ನು ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಕೊಬೇಕು ಆ ರಂಗೋಲಿಗೆ. ಅದಾದ ನಂತರ ವೀಳ್ಯದೆಲೆ ಅಥವಾ ದಾಸವಾಳದೆಲೆ, ಹೂವಿನ ಎಲೆಗಳು ಯಾವುದಾದ್ರೂ ಸಿಗಿದ್ರೂ ಪರವಾಗಿಲ್ಲ, ಆ ಎಲೆಗಳನ್ನು ಇಟ್ಕೊಂಡು ಅದ್ರ ಮೇಲೆ ದೀಪಗಳನ್ನು ಇಟ್ಕೊಬೇಕು. ವೆಂಕಟೇಶ್ವರ ಸ್ವಾಮಿಯ ಪತ್ನಿಯ ಲಕ್ಷ್ಮೀದೇವಿ ಆಗಿರೋದ್ರಿಂದ ಲಕ್ಷ್ಮೀದೇವಿಗೆ ಈ ರೀತಿಯ ದೀಪಾರಾಧನೆಗಳು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಲಕ್ಷ್ಮೀದೇವಿಯನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸೋದ್ರಿಂದ ಅವರು ಈ ವ್ರತನ ಮಾಡೋದ್ರಿಂದ, ಅಕ್ಕಿ ಹಿಟ್ಟಲ್ಲಿ ಈ ವ್ರತನ ಮಾಡೋದ್ರಿಂದ ಬೇಗನೆ ನಿಮಗೆ ಫಲಗಳು ಸಿದ್ಧಿಯಾಗುತ್ತೆ. ಹಾಗೆ ಲಕ್ಷ್ಮೀದೇವಿಗೆ ಅಕ್ಕಿ ಹಿಟ್ಟಿಂದು ಯಾವುದೇ ರೀತಿಯ ದೀಪಾರಾಧನೆ ಆಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಿನ ನೈವೇದ್ಯಗಳನ್ನು ಮಾಡಿದ್ರೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇದು ಕೂಡ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಇಷ್ಟ ಆಗುವಂಥದ್ದು. ಈ ವ್ರತನ ಒಂದು 8 ಶನಿವಾರ ಮಾಡೋದ್ರಿಂದ ಬೇಗನೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಆಗಲ್ಲ ಅನ್ನೋರು ಒಂದು 4 ಶನಿವಾರ ಕೂಡ ಮಾಡ್ಬೋದು, ಆದರೆ 8 ಶನಿವಾರ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಗ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಹಾಗೆ ಮಕ್ಕಳು ಭಾಗ್ಯ ಇಲ್ಲ ಅನ್ನೋರು ಕೂಡ ಮಕ್ಕಳು ಭಾಗ್ಯನೂ ಕೂಡ ಸಿದ್ಧಿ ಆಗುತ್ತೆ. ಈ ವ್ರತನ ಇಂಥ ಇದರಲ್ಲೇ ಮಾಡಬೇಕು, ಇಂಥ ಮಾಸದಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ನಾವು ಏನೂ ತಿನ್ನೋದಿಲ್ಲ, ಹಾಗಾಗಿ ಆ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ವ್ರತನ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ರಿಸೀವ್ ಆಗುತ್ತೆ. ಹಾಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 3:20 ಸ್ಟಾರ್ಟ್ ಆಗುತ್ತೆ. 3:20 6 ಗಂಟೆ ಒಳಗಿರುತ್ತೆ. 6 ಗಂಟೆ ಒಳಗೆ ನೀವು ಪೂಜೆನ ಮುಗಿಸ್ಕೊಬೇಕು. ನಿಮಗೆ ಆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು 4-5 ಗಂಟೆ ಅಷ್ಟು ಟೈಮಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಆ ಟೈಮಲ್ಲಿ ತುಂಬಾ ಕಾಸ್ಮಿಕ್ ಎನರ್ಜಿ ಅನ್ನೋದು ರಿಸೀವ್ ಆಗ್ತಾ ಇರುತ್ತೆ. ಆವಾಗ ನೀವೇನೇ ಮಾಡಿದ್ರೂ ಕೂಡ ಆ ಟೈಮಲ್ಲಿ ದೇವತೆಗಳು ನಿಮಗೆ ಅಸ್ತು ಅಂತಾರೆ. ಹಾಗೆ ನಿಮ್ಗೆ ಏನೇ ಮಾಡಿದ್ರೂ ಒಂದು ಎನರ್ಜಿ ನಮಗೆ ರಿಸೀವ್ ಆಗುತ್ತೆ, ಆ ಪೂಜೆ ಕೂಡ ಸಿದ್ಧಿಸುತ್ತೆ. ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಮಾಮೂಲಿ ಹೊರಗಡೆ ಎಲ್ಲ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಹೊಸ್ಲಿಗೆಲ್ಲ ಪೂಜೆ ಮಾಡಿ ನಂತರ ಈ ವ್ರತನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲು ಸ್ಟಾರ್ಟ್ ಮಾಡುವಾಗ ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡಿಕೊಂಡು, ವಿಘ್ನೇಶ್ವರನ ಮೂರ್ತಿ ಇದ್ದರೆ ಅದಕ್ಕೆ ಪೂಜೆ ಮಾಡಿ, ಇಲ್ಲ ಅಂದರೆ
ಮಾಮೂಲಿ ನಾವು ಎಲ್ಲ ಪೂಜೆಗಳಲ್ಲಿ ಅಥವಾ ಗೌರಿ ಹಬ್ಬದಲ್ಲಿ ಮಾಡೇ ಮಾಡ್ತೀವಿ, ಬೀಳ್ದೇವ್ರು ಅಂತ ಮಾಡ್ತೀವಿ. ಅಂದರೆ ಹಸುವಿನ ಸಗಣಿ ತಗೊಂಡ್ಬಂದು ಅದನ್ನು ಉಂಡೆ ಮಾಡಿ ಅದಕ್ಕೆ 21 ಗರಿಕೆನ ಸಿಕ್ಕಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀವಿ ಅಲ್ವಾ. ಅದೇ ರೀತಿ ಒಂದು ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಅದನ್ನು ಫಸ್ಟು ಮೊದಲು ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು. ನಾನಿಲ್ಲಿ ಮೊದಲೇ ನಮ್ಮನೇಲಿ ಫೋಟೋ ಇರೋದ್ರಿಂದ ವಿಘ್ನೇಶ್ವರನ ಹತ್ರ ಗರಿಕೆ ಇಟ್ಟು ಪೂಜೆ ಮಾಡಿದ್ದೀನಿ, ಹಾಗಾಗಿ ನಾನೇನು ಅದನ್ನು ತೋರಿಸ್ತಿಲ್ಲ. ನೀವು ಫಸ್ಟ್ ಮೊದಲು ಮಾಡೋರು ಈ ರೀತಿ ಮಾಡಿ. ಇಲ್ಲ ವಿಘ್ನೇಶ್ವರಂದು ಮೂರ್ತಿ ಇತ್ತು ಅಂದರೆ ಅದಕ್ಕೇ 21 ಗರಿಕೆ ಅಥವಾ ಒಂದು 41 ಗರಿಕೆನ ತಂದು ಇಟ್ಟು ಪೂಜೆ ಮಾಡಿ ನಂತರ ಸಂಕಲ್ಪ ಮಾಡಿಕೊಂಡು ಯಾವುದಕ್ಕಾಗಿ ನೀವು ಪೂಜೆನ ಮಾಡ್ತಿದ್ದೀರಾ ಅಂತ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಹೇಗೆ ಮಾಡೋದು ಅಂದರೆ ಉದ್ಧರಣೆಯಲ್ಲಿ ನೀರು ತೊಗೊಂಡಿರ್ತೀರಲ್ವ, ಅದೇ ಉದ್ಧರಣೆಗೆ ಒಂದೇ ಒಂದು ತುಳಸಿ ಎಲೆನ ಹಾಕ್ಕೊಂಡು ಎಡಗೈಗೆ ಸ್ವಲ್ಪ 3 ಸಲ ನೀರು ಹಾಕ್ಕೊಂಡು ಕೈನ ಶುದ್ಧಿ ಮಾಡಿಕೊಂಡು ನಂತರ ಬಲಗೈಯಲ್ಲಿ ಎಡಗೈನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಬೇಕು. ನಾನು ಯಾವುದಕ್ಕೋಸ್ಕರ ಈ ಪೂಜೆನ ಮಾಡ್ತಿದ್ದೀನಿ, ಆ ಪೂಜೆನ ಸಿದ್ಧಿ ಮಾಡಪ್ಪ, ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಈ ಪೂಜೆನ ಮಾಡುವಾಗ ಯಾವುದೇ ರೀತಿಯ ಅಡೆತಡೆಗಳು ಬರದೇ ಇರಲಿ ಅಂತ ವಿಘ್ನೇಶ್ವರನ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಂತರ ವಿಘ್ನೇಶ್ವರನ ಪೂಜೆ ಮಾಡಿ ಆಮೇಲೆ ಈ ವ್ರತನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಒಂದು 4 ಶನಿವಾರ ಮಾಡ್ಬೋದು ಅಥವಾ 8 ಶನಿವಾರ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಅದಕ್ಕೂ ಕೂಡ ತುಂಬಾ ಉಪಯೋಗ ಆಗಿರುವಂಥ ವ್ರತ ಇದಾಗಿರುತ್ತೆ. ಹಾಗೆ ವಿವಾಹ ಆಗೇ ಇಲ್ಲ, ನಮಗೆ ಇಷ್ಟು ವಯಸ್ಸಾದರೂ ಇನ್ನೂ ಮದುವೆ ಆಗಿಲ್ಲ ಅನ್ನೋರು ಕೂಡ ಈ ವ್ರತನ ಮಾಡ್ಕೊಂಬರೋದ್ರಿಂದ ಅವ್ರಿಗೆ ವಿವಾಹ ಭಾಗ್ಯ ಬರುತ್ತೆ, ಹಾಗೆ ಸಂತಾನ ಭಾಗ್ಯ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ನಾನು ಈ ದೀಪಕ್ಕೆ ಬತ್ತಿನೂ ಕೂಡ ಹೊಸ್ದಾಕೊಂಡು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ. ತುಪ್ಪನೇ ಹಾಕಿ ಹಚ್ಬೋದು, ಆದರೆ ತುಪ್ಪನೇ ಹಾಕಿ ಹಚ್ಚಿದ್ರೆ ಬೇಗ ದೀಪ ಉರಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಹಚ್ಕೊಳ್ಳೋದ್ರಿಂದ ದೀಪ ಕ್ಲೀನಾಗಿ ಉರಿಯುತ್ತೆ. ಹಾಗೆ ಈ ದೀಪ ಹಚ್ಚುವಾಗ ಮ್ಯಾಚ್ ಬಾಕ್ಸಲ್ಲಿ ದೀಪನ ಹಚ್ಚಬೇಡಿ. ಮೊದಲು ಅದಕ್ಕೆ ಗಂಧದ ಕಡ್ಡಿಗೆ ಹಚ್ಕೊಂಡು ಆನಂತರ ಗಂಧದ ಕಡ್ಡಿನಿಂದ ದೀಪನ ಹಚ್ಚಬೇಕು. ನೋಡಿ, ಈಗ ನಾನು ಇದಕ್ಕೆ ಮನೆ ಹತ್ರನೇ ಇದ್ದಂಥ ಹೂಗಳನ್ನ ನಿಮಗೆ ಎಷ್ಟು ಹೂ ಸಿಗುತ್ತೆ ಅಷ್ಟು ಹೂನೇ ಮುಡಿಸ್ಬೋದು. ನಿಮ್ಗೆ ಯಾವ ಹೂ ಸಿಗುತ್ತೋ ಆ ಹೂನೇ ಮುಡಿಸಿ. ಇದೇ ಬೇಕು ಅದೇ ಬೇಕು ಅಂತ ಏನೂ ಇಲ್ಲ. ನನ್ನ ಮನೆ ಹತ್ರನೇ ಇದ್ದಿದ್ದು ಸಣ್ಣ ಸಾಮಂತಿಗೆ ಇತ್ತು, ಅದನ್ನು ಎಲ್ಲ ಕಿತ್ತಿ ಮುಡಿಸ್ತಾ ಇದ್ದೀನಿ ಸುತ್ತ, ದೀಪದ ಸುತ್ತ. ನೀವು ಎಷ್ಟು ಹೂವಿನ ಅಲಂಕಾರ ಮಾಡ್ತೀರಾ ಅಷ್ಟು ಚೆನ್ನಾಗಿ ಎದ್ದು ಕಾಣುತ್ತೆ. ಈ ದೀಪಾರಾಧನೆ ಮಾಡುವಾಗ ನೋಡ್ಬೇಕು ನೀವು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸಿದ್ದಾಳೆ ಅನ್ನೋಷ್ಟು ನಮಗೆ ಮನಸ್ಸಿಗೆ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ದೀಪ ಉರಿಯುತ್ತೆ, ಹಾಗೆ ಅಷ್ಟು ಎದ್ದು ಕಾಣುತ್ತೆ ಈ ಪೂಜೆ ಮಾಡೋದ್ರಿಂದ. ನಾನು ಎಲ್ಲ ದೇವ್ರಿಗೆ ಆಲ್ರೆಡಿ ದೇವ್ರ ಫೋಟೋಗೆಲ್ಲ ಹೂ ಮುಡಿಸಿದ್ದೆ. ಎಲ್ಲ ಆದಮೇಲೆ ಈ ವ್ರತಕ್ಕೆ ಮಣೆ ಮೇಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಈ ದೀಪ ಹಚ್ಚೋದಕ್ಕೆ. ಎಲ್ಲನೂ ಹೂವು ನೀವು ಇಂಥದ್ದೇ ಹೂ ಬೇಕು ಅಂತ ಏನಿಲ್ಲ, ಯಾವ ಥರ ಹೂ ಸಿಗುತ್ತೋ ಆ ಥರ ಹೂನ ತಂದು ಮುಡಿಸಿ ದೀಪನ ಎಲ್ಲ ಕ್ಲೀನಾಗಿ ದೀಪದ ಸುತ್ತನೂ ಮುಡಿಸಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಹೂವಿನ ಅಲಂಕಾರ ಮಾಡಿದಾಗಲೇ ಎಷ್ಟು ಎದ್ದು ಕಾಣುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ ಬರುತ್ತೆ. ಪೂಜೆ ಮಾಡ್ತಾ ಇದ್ದಾಗಲೇ ಏನೋ ಒಂದು ರೀತಿ ಪಾಸಿಟಿವ್ ಆಗಿ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಾನು ಅದ್ರ ಜೊತೆಗೆ ಕೂಡ ಒಂದು ಸ್ವಲ್ಪ ಕಾಕಡ ಹೂ ಇತ್ತು ಮನೆಯಲ್ಲೇ ಬೆಳೆದಿರುವಂಥದ್ದು, ಹಾಗಾಗಿ ಅದನ್ನು ಆ ಕಡೆ ಈ ಕಡೆ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ. ಮೊದಲು ವಿಘ್ನೇಶ್ವರಂಗೆ ಪೂಜೆ ಮಾಡಿಕೊಂಡು ಆಮೇಲೆ ದೀಪಾರಾಧನೆ ಮಾಡ್ಕೊಬೇಕು. ಈಗ ಇದಕ್ಕೆ ನೈವೇದ್ಯ ಏನು ಬೇಕಾದರೂ ಇಡ್ಬೋದು. ಹಣ್ಣಿದ್ರೆ ಹಣ್ಣಿಡಿ, ಇಲ್ಲಾಂದರೆ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲದನ್ನ ಮಾಡ್ಬೋದು, ಅಥವಾ ಗುಡಾನ ಅಂತ ಕರೀತಾರೆ ಬೆಲ್ಲದನ್ನಕ್ಕೆ, ಅದನ್ನಾದರೂ ಮಾಡ್ಬೋದು. ಅಥವಾ ಅವಲಕ್ಕಿ ಹಾಕಿ ಅದು ಕೂಡ ನೈವೇದ್ಯ ಮಾಡ್ಬೋದು. ನೀವು ಮನೇಲಿ ಏನು ಇರುತ್ತೆ ಅದನ್ನು ದೇವ್ರಿಗೆ ಏನು ನೈವೇದ್ಯ ಮಾಡ್ತೀವಿ ಅದನ್ನು ಮಾಡಿಡ್ಬೋದು. ನಾನಿಲ್ಲಿ ಒಂದು ಹಣ್ಣು ಇಡ್ತಾ ಇದ್ದೀನಿ. ನೋಡಿ, ದೀಪನ ಗಂಧದ ಕಡ್ಡಿನ ಹಚ್ಕೊಂಡು ಆನಂತರ ಗಂಧದ ಕಡ್ಡಿಯಿಂದ ದೀಪನ ಹಚ್ತಾ ಇದ್ದೀನಿ. ಈಗ ದೀಪ ಹಚ್ಚಿ ಇದಕ್ಕೆ ದೀಪನ ಮೊದಲು ವಿಘ್ನೇಶ್ವರಂಗೆ ಪೂಜೆ ಮಾಡಿಕೊಂಡು ನಂತರ ದೀಪಗಳಿಗೆ ಕೂಡ ಪೂಜೆನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನನ್ನ ನೈವೇದ್ಯಕ್ಕೆ ಹಣ್ಣನ್ನು ಇಟ್ಟು ಕರ್ಪೂರ ಹಚ್ಚಿ ಅದು ನೈವೇದ್ಯನ ಕೂಡ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮನಸಲ್ಲೇ ಬೇಡ್ಕೊಳ್ಳಿ, ನಿಮಗೇನು ಬೇಡಿಕೆಗಳಿದೆ ಅದನ್ನು ದೇವ್ರ ಮುಂದೆ ಹೇಳ್ಕೊಂಡು ಮನಸಲ್ಲೇ ಹೇಳ್ಕೊಂಡು ಕೇಳ್ಕೊಳ್ಳಿ. ಹಾಗೆ ನಿಮಗೆ ಮನೆಯಲ್ಲಿ ತುಂಬ ಕಷ್ಟ ಇದೆ ಅಂದರೆ ತಿರುಪತಿ ತಿಮ್ಮಪ್ಪನಿಗೆ ಬರ್ತೀವಿ ಅಂತ ಹರಕೆ ಮಾಡಿಕೊಂಡು ಕೇಳಿಕೊಂಡು ಈ ಪೂಜೆನ ಮಾಡಿ, ಈ ವ್ರತನ ಮಾಡಿ ಆದಷ್ಟು ಬೇಗ ನಿಮಗೆ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಷ್ಟಗಳಿದ್ರೂ ಕೂಡ ಕಮ್ಮಿ ಆಗುತ್ತೆ.
ಶ್ರೀನಿವಾಸ ವೆಂಕಟೇಶ್ವರ ಗೋವಿಂದ ಏನು ಹಿಂಗೆ ಕರಿತೀವಿ ತಿರುಪತಿ ತಿಮ್ಮಪ್ಪನಿಗೆ ಈ ವ್ರತನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ಬೇಗ ನಮ್ಮ ಮನೆ ಕಷ್ಟನ ಪರಿಹಾರ ಮಾಡು, ಹಾಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸು ಸ್ವಾಮಿ ಅಂತ ಕೇಳಿಕೊಂಡು ಪೂಜೆನ ಮಾಡಿ ನೈವೇದ್ಯನ ಇಟ್ಟು ಈಗ ನಾನು ನೋಡಿ ದೀಪಕ್ಕೂ ಪೂಜೆ ಮಾಡ್ತಾ ಇದ್ದೀನಿ. ನಾನು ವೀಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಹಾಗೆ ಮಾಡ್ಕೊಳ್ಳಿ. ಹಾಗೆ ಇದನ್ನು ಒಂದು 4 ಶನಿವಾರನಾದರೂ ಮಾಡ್ಬೋದು, 8 ಶನಿವಾರನಾದರೂ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ಎಷ್ಟು ಶನಿವಾರ ಮಾಡಬೇಕು ಅನಿಸುತ್ತೋ ಅಷ್ಟು ಶನಿವಾರ ಮಾಡಿ. ಆದರೆ 4 ಅಥವಾ 8 ಶನಿವಾರ ಮಾತ್ರ ಮಾಡಬೇಕಾಗುತ್ತೆ. ಅದಕ್ಕೂ ನೀವು ಹೆಚ್ಚು ಮಾಡ್ತೀನಿ ಅಂದರೆ ಒಂದು 21 ಶನಿವಾರ ಕೂಡ ಮಾಡ್ಬೋದು, ಏನೂ ಇಲ್ಲ. ನಾನು ಒಂದು ಹಣ್ಣನ್ನಿಟ್ಟು ನೈವೇದ್ಯಕ್ಕೆ ಅಂತ ಒಂದು ಹಣ್ಣನ್ನಿಟ್ಟಿದ್ದೀನಿ. ಇಟ್ಟು ಕರ್ಪೂರ ಕೂಡ ಹಚ್ಚಿ ಮಂಗಳಾರತಿ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಅದು ಮಂಗಳಾರತಿನ ನಾವು ಕೂಡ ತೊಗೊಬೇಕು. ಮಂಗಳಾರತಿನ ಯಾವಾಗಲೂ ಕೂಡ ಬಲಗೈನಲ್ಲಿ ತೊಗೊಳ್ಳಿ, ಎರಡು ಕೈನಲ್ಲಿ ತೊಗೊಬೇಡಿ, ಅದು ಒಳ್ಳೆಯದಲ್ಲ. ಯಾಕಂದರೆ ಎಡದ ಕೈನ ನಾವು ಬೇರೆದಕ್ಕೆಲ್ಲ ಯೂಸ್ ಮಾಡೋದ್ರಿಂದ ಆ ಕೈನಲ್ಲಿ ತೊಗೋಬಾರ್ದು ಅಂತ ಈ ಪದ್ಧತಿ ಇದೆ. ಆದರೆ ಕಾಲ ಕಳೆದ ಹೋದಂತೆ ಯಾರಿಗೂ ಕೂಡ ಪದ್ಧತಿಗಳು ಗೊತ್ತಿರೋದಿಲ್ಲ ಕೆಲವರಿಗೆ. ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಬಲಗೈನಲ್ಲಿ ತಗೊಂಡು ಮೊದಲು ನಿಮ್ಮ ಸಹಸ್ರ ಚಕ್ರ ಅಂದರೆ ತಲೆಯನ್ನೆತ್ತಿ ಮೇಲೆ ಸವರ್ಕೊಂಡು, ನಂತರ ವಿಶುದ್ಧಿ ಚಕ್ರ ಗಂಟ್ಲ ಹತ್ರ ಸವರ್ಕೊಂಡು, ನಂತರ ಅನಾಹತ ಅಂದರೆ ನಿಮ್ಮ ಎದೆಯ ಭಾಗಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಮಂಗಳಾರತಿ ಕೂಡ ಇದೇ ರೀತಿ ತಗೊಳ್ಳೋದ್ರಿಂದ ನಿಮಗೆ ಪಾಸಿಟಿವ್ ವೈಬ್ ಅನ್ನೋದೇನಿರುತ್ತೆ, ಆ ಮಂಗಳಾರತಿಯಲ್ಲಿ ಏನು ಶಕ್ತಿ ಇರುತ್ತೆ ಅದು ನಿಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದು ನಾನು ಪರ್ಸ್ನಲಿ ಇದನ್ನು ಅಳವಡಿಸ್ಕೊಂಡಿರೋದ್ರಿಂದ ಆ ಎನರ್ಜಿಗಳು ನನಗೆ ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ನನಗೆ ಸಿಗ್ತಿರೋದ್ರಿಂದ ನಿಮಗೆ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಕೆಲವರು ಇದನ್ನೆಲ್ಲ ನಂಬೋದಿಲ್ಲ, ಆದರೆ ಪ್ರಾಕ್ಟಿಕಲಾಗಿ ನೀವು ಡೈಲಿ ರೋಟೀನಲ್ಲಿ ಇದನ್ನು ಅಳವಡಿಸ್ಕೊಂಡು ಬನ್ನಿ. ಯಾವುದೇ ಟೆಂಪಲ್ಗೆ ಹೋದರೂ ಈ ರೀತಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಆ ಎನರ್ಜಿ ಅನ್ನೋದು ಸಿಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಇದು ನಿಜನ ಸುಳ್ಳು ಅನ್ನೋದು. ಯಾಕಂದರೆ ನಾನು ಇದನ್ನು ಅನುಭವಿಸಿದ್ದೀನಿ, ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾವಾಗಲೂ ಯಾವುದೇ ವ್ರತ ಮಾಡಬೇಕಾದ್ರೂ ಅಷ್ಟೇ ಜೋಡಿ ದೀಪಗಳನ್ನು ಹಚ್ಚಿ, ಒಂಟಿ ದೀಪನ ಹಚ್ಚಿ ಆರಾಧನೆ ಮಾಡಬಾರ್ದು. ಅದು ತುಂಬ ಕೆಟ್ಟದ್ದು, ಒಳ್ಳೆಯದಲ್ಲ. ಜೋಡಿ ದೀಪ ಹಚ್ಚೋದ್ರಿಂದ ಯಾವಾಗಲೂ ತುಂಬ ಒಳ್ಳೆಯದು ಆಗುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಆಗಿರುತ್ತೆ. ಈ ವ್ರತನ ನೀವು ಮಾಡೋದ್ರಿಂದ ಮೊದಲೇ ಹೇಳಿದಾಗೆ ಸಂತಾನ ಭಾಗ್ಯ ಕೂಡ ಸಿಗುತ್ತೆ, ಹಾಗೆ ವಿವಾಹ ಭಾಗ್ಯ ಕೂಡ ಸಿಗುತ್ತೆ. ಯಾರೆಲ್ಲ ಇನ್ನೂ ಮದುವೆ ಆಗದೆ ಹಾಗೆ ಇದ್ದೀರಾ ಅವರೆಲ್ಲ ಈ ವ್ರತನ ಮಾಡಿ ಬೇಗ ನಿಮ್ಮ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ವ್ರತನ ಮಾಡಿದವ್ರಿಗೆ ಒಂದು ಪ್ರಶ್ನೆ ಕಾಡುತ್ತೆ, ಈ ಹೂವು ಈ ದೀಪನ ಏನು ಮಾಡೋದು ಅಂತ. ಈ ಹೂವು ಮತ್ತು ದೀಪನ ಮಾರನೇ ದಿನ ಅಂದರೆ ಶನಿವಾರ ಮಾಡಿರ್ತೀರ, ಮಾರನೇ ದಿನ ಭಾನುವಾರ ಇರುತ್ತಲ್ವ, ಆಗ ಈ ಭಾನುವಾರ ಮಾರನೇ ದಿನ ಬೆಳಗ್ಗೆ ಇದನ್ನೆಲ್ಲ ತೆಗೆದು ಒಂದು ಹಸಿರು ಗಿಡದ ಕೆಳಗೆ ಅಥವಾ ಇರುವೆಗೂಡು ಇರುತ್ತಲ್ಲ ಅಲ್ಲಿ ಹಾಕ್ಬಿಡಿ. ಆ ಇರುವೆಗಳು ತಿನ್ನೋದ್ರಿಂದ ನಿಮ್ಮ ಕಷ್ಟಗಳು ಏನಿದೆ ಅಥವಾ ನಿಮ್ಮ ಸಮಸ್ಯೆಗಳೇನಿದೆ, ನಿಮ್ಮ ದೋಷಗಳೇನಿದೆ, ಇದರಿಂದ ಅವು ತಿನ್ನೋದ್ರಿಂದ ನಿಮಗೆ ಪರಿಹಾರ ಆಗುತ್ತೆ. ಅಥವಾ ಗಿಡದ ಕೆಳಗೆ ಹಾಕೋದ್ರಿಂದ ಅದು ಕರಗೋದ್ರಿಂದ ನಿಮ್ಮ ಕಷ್ಟ ಕೂಡ ಹಾಗೆ ಕರಗುತ್ತೆ. ನಿಮಗೆ ಬೇಗ ವಿವಾಹ ಭಾಗ್ಯ ಆಗಿ ಸಂತಾನ ಭಾಗ್ಯ ಕೂಡ ಆಗುತ್ತೆ ಮತ್ತು ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಇಂತಹ ಇನ್ನಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಈ ಥರದ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.